ಡಿ.ಕೆ. ಶಿವಕುಮಾರ್ ಅವರು ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು. ಕೇರಳದಲ್ಲಿ ತಮ್ಮ ವಿರುದ್ಧ ಮತ್ತು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಶತ್ರು ಭೈರವಿ ಯಾಗ ಮಾಡಲಾಗಿದೆ ಅಂತ ಡಿ.ಕೆ. ಶಿವಕುಮಾರ್ ಆರೋಪವನ್ನ ಮಾಡಿದ್ರು. ಯಾರ ಹೆಸರನ್ನು ಹೇಳಿರಲಿಲ್ಲ. ಈಗ ಕುಮಾರಸ್ವಾಮಿಯವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆರೋಪಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾರನ್ನೂ ಹೆಸರು ಹಿಡಿದು ಆರೋಪ ಮಾಡಿರಲಿಲ್ಲ. ತಮ್ಮ ವಿರುದ್ಧ ಶತ್ರು ಭೈರವಿ ಯಾಗವನ್ನ ಕೇರಳದಲ್ಲಿ ಮಾಡಲಾಗಿದೆ ಅಂತ ಈಗ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ಅಂತ. ನಮ್ಮ ಕುಟುಂಬದಲ್ಲಿ ನಾವು ಯಾರು ಕುರಿ ಮೇಕೆ ಬಲಿ ಕೊಟ್ಟಿಲ್ಲ. ಆ ವ್ಯಕ್ತಿಗೆ ಡಿ.ಸಿ.ಎಂ ಸ್ಥಾನದ ಮೌಲ್ಯ ಗೊತ್ತಿಲ್ಲ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ನಾವು ಕುರಿ ಮೇಕೆ ಬಲಿ ಕೊಡಲ್ಲ, ಅದೆಲ್ಲ ಅವರ ಸಂಸ್ಕೃತಿ, ನಮ್ಮ ಕುಟುಂಬ ಮುಗಿಸಲೇಬೇಕು ಅಂತ 2 ತಿಂಗಳಿಂದ ಡಿ.ಕೆ. ಶಿವಕುಮಾರ್ ಹುನ್ನಾರ ಮಾಡ್ತಾ ಇದ್ದಾರೆ. ಆ ರೀತಿ ಅಧಿಕಾರ ಪಡೆಯುವುದಾದರೆ ಯಾಕೆ ಕಷ್ಟ ಪಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಆರೋಪ ಮಾಡುವಾಗ ಯಾವ ರಾಜಕೀಯ ಕುಟುಂಬವನ್ನು ಉಲ್ಲೇಖ ಮಾಡಿರಲಿಲ್ಲ. ಆದರೆ ಪರೋಕ್ಷವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಆರೋಪ ಮಾಡಲಾಗಿತ್ತು ಅನ್ನೋದು ಅರ್ಥ ಆಗ್ತಿತ್ತು. ಈ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ. ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಅದೆಂಥದ್ದು 21 ಕರಿ ಮೇಕೆ ಅಂತೆ, 21 ಆಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅವೆಂಥವು ಕ್ವಾಣ 4 ಕ್ವಾಣವಂತೆ, ಅದೆಂಥದ್ದು ಶತ್ರು ಭೈರವ ಏನ್ ತೆಗೆದ್ರು ಶತ್ರು ಭೈರವಿ ಯಾಗ. ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಪಾಪ ಹೇಳಿದ್ದಾರೆ, ಅವರು ದೈವ ಭಕ್ತರಂತೆ, ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ, ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.